ಸಂಸತ್ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆಯಾಗಿದೆ. 16 ಗಂಟೆಗಳ ಸುದೀರ್ಘ ಚರ್ಚೆಗೆ ಸ್ಪೀಕರ್ ಅವರು ಅವಕಾಶ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಅನೇಕವಾದಂಥ ಪ್ರಶ್ನೆಗಳನ್ನ ಹೋದಲ್ಲಿ ಬಂದಲ್ಲಿ ವಿಪಕ್ಷಗಳು ಕೇಳ್ತಾ ಇದ್ವು. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಅವಕಾಶ ಕೊಡಲಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯುವಂತ ಸಾಧ್ಯತೆ ಇದೆ. ಉಗ್ರರ ದಾಳಿ ವಿಚಾರದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾ ಇದೆ ಅನ್ನುವಂಥ ಆರೋಪ ಮಾಡಲಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮದ ಬಗ್ಗೆ ಟ್ರಂಪ್ ಈಗಲೂ ಕೂಡ ಬಿಟ್ಟಿಲ್ಲ. ಹೋದಲ್ಲಿ ಬಂದಲ್ಲಿ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ನಾನೇ ಮಧ್ಯಸ್ಥಿಕೆ ವಹಿಸಿದ್ದು, ನಾನೇ ಕದನ ವಿರಾಮ ಘೋಷಿಸಿದ್ದು ಅಂತ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಈ ವಿಚಾರ ಕೂಡ ಹಿಡಿಸಿಲ್ಲ. ಇಂಡಿಯಾ ಒಕ್ಕೂಟ ಆ ವಿಪಕ್ಷಗಳು ಈಗ ಇಂಡಿಯಾ ಒಕ್ಕೂಟಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ಎಲ್ಲ ರೀತಿಯಲ್ಲಿ ಸಜ್ಜಾಗಿದೆ. ಆಮೇಲೆ ನಾವು ಕೂಡ ಚರ್ಚೆಗೆ ರೆಡಿ ಇದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರ ಕೂಡ ಹೇಳ್ಕೊಂಡಿತ್ತು. ಬಟ್ ಈಗ 16 ಗಂಟೆಗಳ ಸುದೀರ್ಘ ಚರ್ಚೆಗೆ ಅವಕಾಶವನ್ನು ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಆಮೇಲೆ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ನಡೆದೇ ಇಲ್ಲ. ಎಲ್ಲೋ ಒಂದು ಕಡೆ ಹೋಗಿ ಈ ಥರ ಮಾಡಿ ಸುಮ್ಮನೆ ಹೇಳ್ತಾ ಇದ್ದಾರೆ, ಇದೆಲ್ಲ ನಂಬೇಡಿ ಅನ್ನುವಂಥದ್ದು ಕೂಡ ಅನೇಕ ಕಾಂಗ್ರೆಸ್ನ ನಾಯಕರು ಅಥವಾ ಬೇರೆ ಪಕ್ಷದ ನಾಯಕರು ಕೂಡ ಲೀಡರ್ಸ್ಗಳು ಹೇಳಿದರು. ಆಮೇಲೆ ಇಲ್ಲಿ ಆ ಥರದ ಜಾಗಕ್ಕೆ ಅವರು ಬರೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಇರಲಿಲ್ಲ? ಅಂಥ ಜಾಗದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರ್ತಾರೆ, ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ. ಆ ಥರ ಅಷ್ಟು ಪ್ರವಾಸಿಗರು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಕನಿಷ್ಠ ಪಕ್ಷ ಅಲ್ಲಿ ಒಬ್ಬರು ಯಾರು ಕೂಡ ಸೋಲ್ಜರ್ಸ್ ಯಾಕಿರಲಿಲ್ಲ, ಯಾಕೆ ನೇಮಕ ಮಾಡಿರಲಿಲ್ಲ? ಈ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇತ್ತು. ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಸೊ ಆಗ ಈ ಎಲ್ಲ ವಿಚಾರಗಳನ್ನು ಏನಿಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಎಡವಿದ್ದಾರೆ, ಎಲ್ಲಿಂದ ಶುರು ಆಯಿತು, ಎಲ್ಲಿವರೆಗೂ ಬಂದು ನಿಂತ್ಕೊಳ್ತು, ಪ್ರತಿಯೊಂದು ಕೂಡ ನಮ್ಮ ಕಣ್ಮುಂದೆನೇ ಇದೆ. ಈ ವಿಚಾರವಾಗಿ ಈಗ ಚರ್ಚೆ ಆಗುತ್ತೆ.